ನೀವು ಹಲ್ಗಿಂತಾನೇ ಇರ್ತೀರಿ. ಇದನ್ನೆಲ್ಲ ವಿವೇಕಾನಂದರು ಹೇಳಿದಾರೆ ಕಣೋ. ಆ ಹುಡುಗನಿಗೆ ಹೇಳಿದೆ, ಸ್ಕೂಲ್ ಡ್ರಾಪ್ ಔಟ್ ಆಗಿದ್ದಂಥ ಹುಡುಗನಿಗೆ ಹೇಳಿದೆ, ವಿವೇಕಾನಂದರ ಪ್ರಕಾರ ಪಾಪ ಅಂದ್ರೆ ಏನು ಗೊತ್ತಾ? ನಾನು ಕೈಲಾಗದವನು ಅಂತ ಭಾವಿಸುವುದೇ ಪಾಪ. ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ಭಾವನೆ ಬಂತ, ದೊಡ್ಡ ಪಾಪ ಮಾಡಿದ್ರೆ ನೀವು ಅಂತ ಅರ್ಥ. ಈ ಪಾಪ ಭಾರತೀಯರು ಮಾಡ್ತಾ ಇರ್ತಾರೆ. ಈ ಪಾಪ ಅಮೆರಿಕನ್ನರು ಮಾಡಲ್ಲ. ಅವ್ರು ಮಾಡೋ ಪಾಪ ಬೇರೆ. ಕಳ್ಳತನ, ಸುಳ್ಳುತನ, ವ್ಯಭಿಚಾರ ನಾವು ಎಷ್ಟು ಮಾಡ್ತೀವೋ ನಮ್ಮ 100 ಪಟ್ಟು ಮಾಡ್ತಾರೆ ಪಾಪ ಅವರು. ಆ ಪಾಪಗಳು ಆದರೂ ದೇವರ ಕೃಪೆ ಅವ್ರಿಗೆ ಆಗಿದೆಯಲ್ಲ. ಕಳ್ಳತನ, ಸುಳ್ಳುತನ, ವ್ಯಭಿಚಾರ ಭಾರತೀಯರು ಎಷ್ಟು ಮಾಡ್ತಾರೋ ಅದರ 100 ಪಟ್ಟು ಅಮೆರಿಕನ್ನರು ಮಾಡ್ತಾರೆ. ಆದರೂ ಭಗವಂತನ ಕೃಪೆ ಅವ್ರಿಗೆ ಆಗಿದೆ. ಕಳ್ಳತನ, ಸುಳ್ಳುತನ ಅವೆಲ್ಲ ನಾವು ಮಾಡ್ತಾ ಇಲ್ಲ. ನಮ್ಮ ಮೇಲೆ ಭಗವಂತನ ಕೃಪೆ ಆಗಲಿಲ್ಲ. ಯಾಕೆ? ಮಹಾಪಾಪವನ್ನ ನಾವು ಮಾಡುವಷ್ಟು ಅವರು ಮಾಡುವುದಿಲ್ಲ. ಅವರು ಮಾಡುವುದು ಸಣ್ಣ ಪಾಪಗಳು, ಕಳ್ಳತನ, ಸುಳ್ಳುತನ. ನಾವಾದರೂ ಮಹಾಪಾಪ ಮಾಡ್ತೇವೆ. ಯಾವುದಾ ಮಹಾಪಾಪ? ನಾನು ಕೈಲಾಗದವನು, ನನ್ನ ಕೈನಲ್ಲಿ ಏನಾಗುತ್ತೆ? ನಮ್ಮ ಭಾರತೀಯರ ಯೋಚನೆ ಹೇಗೆ ಅಂದರೆ, ನಾನು ಸುಮ್ಮನೆ ಕೂತಿರ್ತೀನಿ, ಅಕ್ಕಿ ನೀರು ಅವೆಲ್ಲ ತಮ್ಮಿಂತಾವೇ ಮಿಕ್ಸ್ ಆಗಬೇಕು. ಸೌದೆ ತನಗೆ ತಾನೇ ಬೆಂಕಿ ಹಚ್ಕೊಂಡು ಒಲೆ ಆಗಬೇಕು. ಆ ಒಲೆ ಮೇಲೆ ಪಾತ್ರೆ ತಾನಾಗೆ ಬಂದು ಕೂತ್ಕೋಬೇಕು. ಅಕ್ಕಿ ಮತ್ತು ನೀರು ತಮ್ಮಿಂತಾವೇ ಚೆನ್ನಾಗಿ ಬೇಕಾಗಬೇಕು. ಘಮ್ ಘಮ್ ಘಮ ಅಂತ ವಾಸನೆ ಬರುವಂಥ ಸುಂದರ ಅದ್ಭುತವಾದಂಥ ಒಂದು ಅನ್ನ, ಚಿತ್ರಾನ್ನ ಎಲ್ಲ ತಮ್ಮಿಂದ ತಾವೇ ಆಗಬೇಕು. ತಾವೇ ಬಂದು ಬಾಯಿಗೆ ಬೀಳಬೇಕು. ಆವಾಗ ನಾನು ಊಟ ಮಾಡ್ತೇನೆ. ಅಡುಗೆ ಮಾಡ್ಕೊಂಡ್ರೆ ನಾನು ಮಾಡ್ಕೊಳ್ಳೋದಿಲ್ಲ. ಸೋಮಾರಿ, ಉದ್ಧಾರವಾಗುವ ಲಕ್ಷಣ. ಇದನ್ನೆಲ್ಲ ನೋಡಿ ವಿವೇಕಾನಂದರು 3 ದಿವಸ ನಿದ್ದೆ ಕೆಟ್ಟರು. ಭಾರತೀಯರೇ, ನಿಮ್ಮಲ್ಲಿ ಉದ್ಧಾರವಾಗುವ ಲಕ್ಷಣವೇ ಇಲ್ವಲ್ಲ, ನೀವು ಹೇಗೆ ಉದ್ಧಾರ ಆಗ್ತೀರಿ? ಅದು ಎಷ್ಟು ತಮೋಗುಣ, ಅದೆಷ್ಟು ಸೋಮಾರಿತನ, ಅದೆಷ್ಟು ಹೇಡಿತನ. 2 ಸಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಮೊರೇಲ್, 2 ಸಲ ಪ್ರಯತ್ನ ಮಾಡಿದ್ರೆ ನಿಮ್ಮ ಉತ್ಸಾಹ, ಧೈರ್ಯ ಎಲ್ಲ ಪೂರ್ತಿ ಒಣಗೇ ಹೋಗ್ಬಿಡುತ್ತಲ್ಲ. ನೀವು ಮನುಷ್ಯರ ಜೀವನ ಅಂದ್ರೆ ಏನು ಗೊತ್ತಾ? ವಿವೇಕಾನಂದ ಹೇಳ್ತಾರೆ, ಸ್ವಾಮೀಜಿ ವಾಟ್ ಈಸ್ ಯುವರ್ ಮೆಸೇಜ್? ನಿಮ್ಮ ಸಂದೇಶ ಏನು ಸ್ವಾಮೀಜಿ? ವಿವೇಕಾನಂದ ಹೇಳ್ತಾರೆ, 10 ವರ್ಷಗಳ ಹಿಂದೆ ನಾನು ಕೊಟ್ಟಂತ ಸಂದೇಶ ಏನು ಅಂತಂದ್ರೆ ಹೋರಾಡು. ಇವತ್ತು ನಾನು ಕೊಡುವ ಸಂದೇಶ ಏನು ಅಂದ್ರೆ ಹೋರಾಡು. 10 ವರ್ಷಗಳ ನಂತರ ನಾನು ಕೊಡುವ ಸಂದೇಶ ಹೋರಾಡು. ಯಾರು ಹೋರಾಡ್ತಾ ಇದ್ದಾರೆ ಅವರು ಬದುಕಿದ್ದಾರೆ, ಯಾರು ಹೋರಾಡ್ತಾ ಇಲ್ಲ ಅವರ ಬದುಕಿಯೂ ಸತ್ತಿದ್ದಾರೆ. ಇದನ್ನೆಲ್ಲ ಹುಡುಗನಿಗೆ ಹೇಳಿದೆ. ಸ್ಕೂಲ್ ಡ್ರಾಪ್ ಔಟ್ ಆದ ಹುಡುಗ ದಿನ ಬರ್ತಿದ್ನಲ್ಲ ನನ್ನ ಹತ್ರ. ಆದ್ದರಿಂದ ನೋಡು, ಮಾರೇ ತೋ ಹಾಥಿ ಮಾರ್ನ, ಲೂಟೇ ತೋ ಭಂಡಾರ್ ಲೂಟ್ನ. ವಿವೇಕಾನಂದರು ಹೇಳ್ತಾರೆ, ಮಹಾಬುದ್ಧಿಶಾಲಿಯೋ ಮಹಾಶಕ್ತಿಶಾಲಿಯೋ ಆದ ದುಷ್ಟನನ್ನ ನಾನು ಯೋಗಿಯನ್ನಾಗಿ ಮಾಡ್ತೇನೆ ಬೇಕಾದ್ರೆ. ಯಾಕೆ? ಅವನಲ್ಲಿ ಶಕ್ತಿ ಇದೆ. ಮಹಾಬುದ್ಧಿಶಾಲಿಯೋ ಮಹಾಶಕ್ತಿಶಾಲಿಯೋ ಆದ ದುಷ್ಟನನ್ನ ನಾನು ಯೋಗಿಯನ್ನಾಗಿ ಮಾಡ್ತೇನೆ. ಬುದ್ಧಿಯೂ ಇಲ್ಲ, ಶಕ್ತಿಯೂ ಇಲ್ಲ, ಯಾರ ತಂಟೆಗೂ ಹೋಗುವುದಿಲ್ಲ, ಒಳ್ಳೆಯವನು ಅಂತಿದಾನಲ್ಲ, ಅವನನ್ನು ನಾನು ಯಾವ ಕಾಲಕ್ಕೂ ಯೋಗಿಯನ್ನಾಗಿ ಮಾಡಲಾರೆ. ಅವನು ಯೋಗಿಯಾಗಲಾರ. ಅವನು ಅನ್ಫಿಟ್, ಟೋಟಲ್ ಅನ್ಫಿಟ್. ಇದರ ಅರ್ಥ ಏನು? ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ಮಾತ್ರ ಆಧ್ಯಾತ್ಮಿಕತೆ ಇದೆ, ಯೋಗಿಯಾಗುವ ಯೋಗ್ಯತೆ ಇದೆ, ಅರ್ಹತೆ ಇದೆ. ಆಧ್ಯಾತ್ಮಿಕತೆ ಅಂದ್ರೆ ಶಕ್ತಿ. ಮೊದಲು ಶಕ್ತಿಯನ್ನು ದುಷ್ಟ ಶಕ್ತಿಯಾಗಿರ್ಲೇಬೇಕಾದ್ರೆ